ಶ್ರೀ ಗುರು ಬಸವಲಿಂಗಾಯ ನಮಃ. ಇದನ್ನು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಅಚ್ಚೆ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ, ಅಚ್ಚೆ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ. ಮಠ ಮಧ್ಯಾಹ್ನ ಸಂಕ್ರಾಂತಿ, ಮಠ ಮಧ್ಯಾಹ್ನ ಸಂಕ್ರಾಂತಿ. ಮತ್ತೆ ಅಸ್ತಮ ಪೌರ್ಣಿಮೆ, ಮತ್ತೆ ಅಸ್ತಮ ಪೌರ್ಣಿಮೆಯು. ಭಕ್ತನಂಗಣವೇ ವಾರಣಾಸಿ, ಭಕ್ತ ಮನೆಯಂಗಣವೇ ವಾರಣಾಸಿ. ಕಾಣ ರಾಮನಾಥ, ಕಾಣ ರಾಮನಾಥ. ಇಲ್ಲಿ ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಆ ದಿನ ಅಮಾವಾಸ್ಯೆ, ಈ ದಿನ ಹುಣ್ಣಿಮೆ, ಆ ದಿನ ಒಳ್ಳೆಯದು, ಈ ದಿನ ಒಳ್ಳೆಯದು, ಆ ಕ್ಷೇತ್ರ ಉತ್ತಮ, ಈ ಕ್ಷೇತ್ರ ಉತ್ತಮ, ಅಲ್ಲಿ ಜನ ಭಾಳ ಹೋಗ್ತಾಯಿದ್ದು ಅಂದ್ರೆ ಅದು ದೊಡ್ಡ ಪವಾಡ ಅಲ್ಲಿ ಐತಿ. ಅಲ್ಲಿ ಊರಿನಾಗ ಹಾಗಿದೆ ಹೀಗಿದೆ, ಮತ್ತು ದಿನಗಳು ಸಮಯಗಳು ಏನನ್ನು ನಾವು ಈ ದಿನಮಾನದಲ್ಲಿ ನಾವು ಎಣಿಸ್ತಾ ಹೋಗ್ತೇವಲ್ಲ, ಅದಕ್ಕೆ ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಅಲ್ಲಿ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ಅಂತ. ಅದು ಯಾವ ಸಮಯದಲ್ಲಿ ಶರಣರು ಪರಸ್ಪರ ಒಬ್ಬರಿಗೊಬ್ಬರು ಮನಸ್ಸುಗಳಲ್ಲಿ ಒಂದಾಗಿದ್ದು ಅಂದರೆ ಅದೇ ಶುಭ ಲಗ್ನ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಜೇಡರ ದಾಸಿಮಯ್ಯನವರು ಆ ದಿನ ಅಮಾವಾಸ್ಯೆ, ಈ ದಿನ ಹುಣ್ಣಿಮೆ, ಈ ದಿನ ಶುಭ ಲಗ್ನ, ಆ ದಿನ ಶುಭ ಲಗ್ನ, ಇದು ಒಳ್ಳೆಯ ದಿನ, ಅದು ಒಳ್ಳೆಯ ದಿನ, ಇದು ಕೆಟ್ಟ ದಿನ ಅಂಥೇಳಿ ಅಲ್ಲಿ ಎರಡನ್ನು ಬೈಯೋದಿಲ್ಲ ಶರಣರು. ಅದಕ್ಕೆ ಇಲ್ಲಿ ಅವ್ರು ಏನು ಹೇಳ್ತಾರೆ, ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ. ಒಬ್ಬ ಉತ್ತಮ ಶರಣ ಆಗಿದ್ದ, ಒಬ್ಬ ಭಕ್ತ ಆಗಿದ್ದ, ಆತ ಒಂದು ಲಿಂಗ ಪೂಜೆಯಲ್ಲಿ ತೊಡಗಿದ್ದ, ನಿರಂತರ ದೇವರ ಧ್ಯಾನದಲ್ಲಿದ್ದ ಅಂತ ಕೇಳಿದಾಗ ಅಲ್ಲಿ ಹೊತ್ತು ಹುಟ್ಟಿದ ಹುಟ್ಟಿನ ಅಮಾವಾಸ್ಯೆ, ಅದೇ ಅಮಾವಾಸ್ಯೆ ದಿನಾಲೂ ಅವಾಗ ಅದು ಅಮಾವಾಸ್ಯೆನೇ ಅಂತ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ, ಮಠ ಮಧ್ಯಾಹ್ನ ಸಂಕ್ರಾಂತಿ. ಹಾಗೆ ಎಲ್ಲರಿಗೂ ಒಂದು ವರ್ಷಕ್ಕೊಂದು ಸಲ ಸಂಕ್ರಾಂತಿ ಬಂದರೆ ಇಲ್ಲಿ ಆ ಅಚ್ಚ ಶಿವೈಕ್ಯಂಗೆ ಅಲ್ಲಿ ಏನಾಗ್ತದೆ ಅಂದರೆ ಮಧ್ಯಾಹ್ನ ಏನಿರ್ತದಲ್ಲ ಅದು ಒಂದು ಸಂಕ್ರಾಂತಿ ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ, ಮತ್ತೆ ಅಸ್ತಮ ಪೌರ್ಣಿಮೆಯು. ಹಾಗೆ ಅಲ್ಲಿ ಸೂರ್ಯ ಉದಯ ಆದಾಗ ಅಮಾವಾಸ್ಯೆ, ಸೂರ್ಯ ನೆತ್ತಿ ಮೇಲೆ ಬಂದಾಗ ಸಂಕ್ರಾಂತಿ, ಮತ್ತು ಸೂರ್ಯ ಅಸ್ತವಾದಾಗ ಅಂದರೆ ಹೊತ್ತು ಮುಳುಗಿದಾಗ ಅಲ್ಲಿ ಅದು ಪೌರ್ಣಿಮೆ ಅಂದರೆ ಹುಣ್ಣಿಮೆಯ ಅದು ಅಂತ ಹೇಳ್ತಾರೆ. ಅಂದರೆ ಈ ಒಂದು ದಿನದಲ್ಲಿ ಒಂದು 3 ಸಮಯವನ್ನು ಅವರು ಇಲ್ಲಿ ಗುರುತಿಸ್ತಾರೆ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಅಮಾವಾಸ್ಯೆ, ಮಧ್ಯಾಹ್ನದಲ್ಲಿ ಸಂಕ್ರಾಂತಿ, ಮತ್ತು ಸಾಯಂಕಾಲ ಹುಣ್ಣಿಮೆ. ಹಾಗೆ ಅವರು ಮುಂದೆ ಏನು ಹೇಳ್ತಾರೆ, ಭಕ್ತನ ಮನೆ ಅಂಗಳವೇ ವಾರಣಾಸಿ ಕಾಣ ರಾಮನಾಥ. ಯಾರೋ ಒಬ್ಬ ನಿಜವಾದ ಭಕ್ತ ಇರ್ತಾನೆ, ಶರಣ ಇರ್ತಾನೆ, ಆತನ ಮನೆ ಅಂಗಳವೇ ಅದು ವಾರಣಾಸಿ ಅಂತ ಹೇಳ್ತಾರೆ. ಏನು ನಾವು ಕಾಶಿ ವಾರಣಾಸಿ ಆ ಕ್ಷೇತ್ರ ಈ ಕ್ಷೇತ್ರ ಅಂತೇಳಿ ಏನು ಹೋಗ್ತದಾರಲ್ಲ, ಅದು ಎಲ್ಲಿ ಇಲ್ಲ. ನಿಜವಾದ ಒಬ್ಬ ಭಕ್ತನ ಮನೆ ಅಂಗಳನ ಅದು ಅಲ್ಲಿ ಅದು ವಾರಣಾಸಿ ಅಂತ ಹೇಳಿ ಹೇಳ್ತಾರೆ. ಹಾಗಾದರೆ ಇಲ್ಲಿ ಶರಣರ ಒಂದು ಈ ವಚನದ ಒಂದು ಸದುದ್ದೇಶ ಏನಂತ ಕೇಳಿದಾಗ, ನಾವು ಮತ್ತೆ ಯಾವುದೇ ಒಂದು ಗುಡಿ ಗುಂಡಾರ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಹೇಳಿ ತಿರುಗುವ ಬದಲು ನಾವು ಇದ್ದದ್ದನ್ನೇ ವಾರಣಾಸಿ ಮಾಡ್ಕೋಬೇಕು.
ನಾವಿದ್ದ ಕ್ಷೇತ್ರವನ್ನೇ ಅದು ಪವಿತ್ರ ಕ್ಷೇತ್ರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ. ಅದಕ್ಕೆ ಒಂದು ಕಡೆ ಅಕ್ಕಮಹಾದೇವಿ ತಾಯಿಯವರು ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಂತ ಹೇಳ್ತಾರೆ. ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಶರಣರು ಯಾರು ಇರ್ತಾರ, ಅಲ್ಲಿ ಶಿವಚಿಂತೆ ಶಿವಜ್ಞಾನದಲ್ಲಿ ಯಾರು ತೊಡಗಿರ್ತಾರ ಅವರು ಮೆಟ್ಟಿದಂಥ ಧರೆನೇ ಪಾವನ, ಅವರು ಇದ್ದಂಥ ಊರೇ ಒಂದು ಕೈಲಾಸಪುರ ಅನ್ನೋದನ್ನು ಶರಣರು ಹೇಳ್ತಾರೆ. ಹಾಗಾದರೆ ನಾವು ಸಹಿತ ಆ ಕ್ಷೇತ್ರದಲ್ಲಿ ದೊಡ್ಡ ದೇವರೈತಿ, ಈ ಕ್ಷೇತ್ರದಲ್ಲಿ ದೊಡ್ಡದೈತಿ, ಅಲ್ಲಿ ದೊಡ್ಡ ಪವಾಡ ನಡೀತಾವಂತ ಹೇಳಿ ನಾವು ಹೀಗೆ ಅಲ್ಲಿ ಇಲ್ಲಿ ತಿರುಗುವ ಬದಲು ನಮ್ಮ ಮನೆಯನ್ನೇ ನಾವು ಒಂದು ವಾರಣಾಸಿಯನ್ನು ಮಾಡಿಕೊಳ್ಬೇಕು, ನಮ್ಮ ಕ್ಷೇತ್ರವನ್ನೇ ನಾವು ಒಂದು ಶಿವಪುರವನ್ನಾಗಿ ಮಾಡಿಕೊಳ್ಬೇಕು ಅನ್ನುವ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತಂದ್ರೆ ಅಲ್ಲಿ ನಾವು ಮತ್ತೇನು ಮಾಡಬೇಕು, ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.